ಬೆಲೆ ಹೆಚ್ಚಳದಲ್ಲಿ ಚಿನ್ನ ಬೆಳ್ಳಿ ನಡುವೆ ಕಾಂಪಿಟೇಷನ್ ಜೋರಾಗಿ ನಡೀತಾ ಇದೆ. ಬೆಲೆ ಹೆಚ್ಚಳದಲ್ಲಿ ಚಿನ್ನ ಮತ್ತೆ ಬೆಳ್ಳಿಯ ನಡುವೆ ಕಾಂಪಿಟೇಷನ್ ನಡೀತಾ ಇದೆ. ಗೋಲ್ಡ್ ಸಿಲ್ವರ್ ನಡುವೆ ಸಿಕ್ಕಾಪಟ್ಟೆ ರೇಸ್ ನಡೀತಾ ಇದೆ. ಒಂದೇ ದಿನ ಚಿನ್ನದ ಬೆಲೆಯಲ್ಲಿ 10,000 ಜಂಪ್ ಆಗಿದೆ. ಇದೀಗ 10 ಗ್ರಾಂ ಚಿನ್ನದ ಬೆಲೆ 1.85 ಲಕ್ಷ ರೂಪಾಯಿ ಆಗಿದೆ. ಚಿನ್ನ ಮಾತ್ರ ಅಲ್ಲ, ಸಿಲ್ವರ್ ಬೆಲೆಯಲ್ಲೂ ಕೂಡ ಭಾರಿ ಹೆಚ್ಚಳ ಆಗಿದೆ. ಇಂದು ಒಂದೇ ದಿನ ಬರೋಬ್ಬರಿ 20,000 ರೂಪಾಯಿ ಜಂಪ್ ಆಗಿದೆ. 4 ಲಕ್ಷ ರೂಪಾಯಿ ದಾಟಿದ 1 ಕೆಜಿ ಬೆಳ್ಳಿಯ ಬೆಲೆ. ಈ ತಿಂಗಳ ಅಂತ್ಯಕ್ಕೆ ಮತ್ತಷ್ಟು ಬೆಲೆ ಏರಿಕೆ ಫಿಕ್ಸ್. ಕನಸಾಗಿಯೇ ಉಳಿಯುತ್ತಾ ಬಂಗಾರ ಮತ್ತೆ ಬೆಳ್ಳಿ ಖರೀದಿ ಮಾಡೋದು? ಗೋಲ್ಡ್ ಸಿಲ್ವರ್ಗೆ ಒಲಿದು ಬಂತು ಸುವರ್ಣ ಯುಗ. ಕಟ್ ಹಾಕೋಕ್ಕಾಗ್ತಾ ಇಲ್ಲ ಬಂಗಾರ ಮತ್ತೆ ಬೆಳ್ಳಿಯ ರೇಟ್. ಬೆಲೆ ಹೆಚ್ಚಳದಲ್ಲಿ ಚಿನ್ನ ಮತ್ತೆ ಬೆಳ್ಳಿ ನಡುವೆ ಕಾಂಪಿಟೇಷನ್ ನಡೀತಾ ಇದೆ. ಗೋಲ್ಡ್ ಸಿಲ್ವರ್ ನಡುವೆ ಸಿಕ್ಕಾಪಟ್ಟೆ ರೇಸ್ ನಡೀತಾ ಇದೆ. ಒಂದೇ ದಿನ ಚಿನ್ನದ ಬೆಲೆಯಲ್ಲಿ 10,000 ರೂಪಾಯಿ ಜಂಪ್ ಆಗಿದೆ. ಇದೀಗ 10 ಗ್ರಾಂ ಚಿನ್ನದ ಬೆಲೆ 1.85 ಲಕ್ಷ ರೂಪಾಯಿ ಆಗಿದೆ. ಚಿನ್ನ ಮಾತ್ರ ಅಲ್ಲ, ಸಿಲ್ವರ್ ಬೆಲೆಯಲ್ಲೂ ಕೂಡ ಭಾರಿ ಹೆಚ್ಚಳ. ಇಂದು ಒಂದೇ ದಿನ ಬರೋಬ್ಬರಿ 20,000 ರೂಪಾಯಿ ಜಂಪ್ ಆಗಿದೆ. 4 ಲಕ್ಷ ರೂಪಾಯಿ ದಾಟಿದ 1 ಕೆಜಿ ಬೆಳ್ಳಿಯ ಬೆಲೆ. ಈ ತಿಂಗಳ ಅಂತ್ಯಕ್ಕೆ ಮತ್ತಷ್ಟು ಬೆಲೆ ಏರಿಕೆ ಫಿಕ್ಸ್. ಕನಸಾಗಿಯೇ ಉಳಿಯುತ್ತಾ ಬಂಗಾರ ಮತ್ತೆ ಬೆಳ್ಳಿಯ ಖರೀದಿ? ಗೋಲ್ಡ್ ಸಿಲ್ವರ್ಗೆ ಒಲಿದು ಬಂತು ಸುವರ್ಣ ಯುಗ. ಕಟ್ಟಿ ಹಾಕೋಕ್ಕಾಗ್ತಾ ಇಲ್ಲ ಬಂಗಾರ ಮತ್ತೆ ಬೆಳ್ಳಿಯ ರೇಸ್ಗೆ ಬಿದ್ದಂತೆ ತಾ ಮುಂದು ನಾ ಮುಂದು ಅಂತ ಚಿನ್ನ ಬೆಳ್ಳಿ ಎರಡೂ ಕೂಡ ಓಡ್ತಾ ಇದೆ. ಹೆಂಗಪ್ಪ ಈ ಒಂದು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡೋದು ಅಂತ ಜನರು ಯೋಚನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಗೋಲ್ಡ್ ಮತ್ತೆ ಸಿಲ್ವರ್ದೇ ಯುಗ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ವೇಗವಾಗಿ ಓಡ್ತಾ ಇದೆ. ಈ ಒಂದು ಬೆಳ್ಳಿ ರೇಟ್ ಕೇಳಿದ್ರೆ ಶಾಕ್ ಆಗುತ್ತೆ. ಚಿನ್ನ ಹೋಗ್ಲಿ ಸ್ವಾಮಿ, ಬೆಳ್ಳಿಯನ್ನ ಖರೀದಿ ಮಾಡೋಣ ಅಂತಂದ್ರೆ ಬೆಳ್ಳಿಯ ರೇಟ್ ಕೂಡ ನಮ್ಮ ತಲೆ ಸುತ್ತುತ್ತೆ. ಅಷ್ಟರ ಮಟ್ಟಿಗೆ ಏರಿಕೆ ಆಗಿದೆ. ಗೋಲ್ಡ್ ಸಿಲ್ವರ್ ನಡುವೆ ಸಿಕ್ಕಾಪಟ್ಟೆ ರೇಸ್ ನಡೀತಾ ಇದೆ. ಇಲ್ಲ ನಾನು ಈ ದಿನ ಹೆಚ್ಚಿಗೆ ಇರ್ತೀನಿ, ನಾಳೆ ನಾನು ಹೆಚ್ಚಿಗೆ ಇರ್ತೀನಿ, ಆ ರೀತಿಯಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದೆ. ಇದೀಗ 10 ಗ್ರಾಂ ಚಿನ್ನದ ಬೆಲೆ 1.85 ಲಕ್ಷ ರೂಪಾಯಿ. ನೀವೇನಾದ್ರೂ 10 ಗ್ರಾಂ ಚಿನ್ನ ತಗೊಳ್ಬೇಕು ಅಂತಂದ್ರೆ ಒಂದು 2 ಲಕ್ಷ ಅನ್ಕೊಳ್ಳಿ, 2 ಲಕ್ಷ ಇಟ್ಕೊಳ್ಬೇಕಾಗುತ್ತೆ 10 ಗ್ರಾಂ ಚಿನ್ನಕ್ಕೆ. ಇಂದು ಒಂದೇ ದಿನ ಬರೋಬ್ಬರಿ 20,000 ರೂಪಾಯಿ ಜಂಪ್ ಆಗಿದೆ ಬೆಳ್ಳಿ ರೇಟು. ಬೆಳ್ಳಿನ ಹೆಂಗೀಗ ಮಾತನಾಡಿಸೋದು? ಇಷ್ಟರ ಮಟ್ಟಿಗೆ ಹೆಚ್ಚಾದ್ರೆ 4 ಲಕ್ಷ ರೂಪಾಯಿ ದಾಟಿದೆ. 1 ಕೆಜಿ ಬೆಳ್ಳಿಯನ್ನ ಪರ್ಚೇಸ್ ಮಾಡ್ಬೇಕಂತಂದ್ರೆ 4 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ. 3 ಲಕ್ಷ 2 ಲಕ್ಷ ಅಂತ ಹೇಳ್ತಾ ಇದೆ. ಇಲ್ಲ, ಈಗ 4 ಲಕ್ಷ ಗಡಿ ದಾಟಿದೆ ಈ ಒಂದು ಬೆಳ್ಳಿ ರೇಟ್. ಅಟ್ಲೀಸ್ಟ್ ಚಿನ್ನಕ್ಕೆ ಆಲ್ಟರ್ನೇಟ್ ಯಾವುದಪ್ಪ ಅಂತಂದ್ರೆ ಬೆಳ್ಳಿ ಅಂತ ಹೇಳ್ತಾ ಇದ್ವಿ. ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋರು ಅಟ್ಲೀಸ್ಟ್ ಬೆಳ್ಳಿಯನ್ನ ಖರೀದಿ ಮಾಡೋಣ. ಒಂದು ಶುಭ ಕಾರ್ಯಗಳಿಗೆ ಚಿನ್ನಕ್ಕಿಂತ ಹೆಚ್ಚಾಗಿ ಬೆಳ್ಳಿಯನ್ನ ಬಳಕೆ ಮಾಡ್ತಾರೆ. ಯಾಕೆಂತಂದ್ರೆ ಬೆಳ್ಳಿ ಒಂದು ಒಳ್ಳೆಯದರ ಸೂಚನೆ ಅಂತ ಹೇಳ್ತಾರೆ. ಹಾಗಾಗಿ ಬೆಳ್ಳಿಯನ್ನ ಪರ್ಚೇಸ್ ಮಾಡ್ತಾರೆ ಅಥವಾ ಬೆಳ್ಳಿಯನ್ನ ರಿಟರ್ನ್ ಗಿಫ್ಟ್ಗಳಾಗಿ ಕೊಡ್ತಾರೆ. ಆದರೆ ಇನ್ನು ಮುಂದೆ ನೀವು ಬೆಳ್ಳಿಯನ್ನ ಬಳಕೆ ಮಾಡೋದೇ ಬಹಳ ಕಷ್ಟ ಅನ್ಸುತ್ತೆ. ಈಗ ಏನು ನಿಮ್ಮ ಹತ್ರ ಬೆಳ್ಳಿ ವಸ್ತುಗಳಿದ್ದಾವೆ ಅದನ್ನ ಬಿಟ್ಟು ಮತ್ತೆ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನೀವು ದುಪ್ಪಟ್ಟು ಹಣವನ್ನ ಕೊಡಲೇಬೇಕು. ಬೆಳ್ಳಿಯ ರೇಟ್ ಕೂಡ ಜಾಸ್ತಿ ಆಗಿದೆ. ಚಿನ್ನ ಮಾತ್ರ ಅಲ್ಲ, ಸಿಲ್ವರ್ ಬೆಲೆಯಲ್ಲೂ ಕೂಡ ಇವತ್ತು ಒಂದೇ ದಿನ ಬರೋಬ್ಬರಿ 20,000 ರೂಪಾಯಿ ಜಂಪ್ ಆಗಿದೆ. ನೋಡಿ, ಚಿನ್ನನೂ ಅಷ್ಟೇ, ನಾನೇನು ಕಡಿಮೆ ಇಲ್ಲ ಅಂತ ಚಿನ್ನದಲ್ಲೂ ಕೂಡ 10,000 ರೂಪಾಯಿ ರೇಟ್ ಜಂಪ್ ಆಗಿದೆ. ಸದ್ಯಕ್ಕೆ 4 ಲಕ್ಷ ಕೂಡಿಟ್ಕೊಳ್ಬೇಕು ಅಂದರೆ 4.25 ಲಕ್ಷ. ಇನ್ನೂ ಹೆಚ್ಚಾದರೂ ಕೂಡ ಆಶ್ಚರ್ಯ ಪಡಂಗಿರೋದಿಲ್ಲ ಬಿಡಿ. ಇವತ್ತೇ 20,000 ಜಂಪ್ ಆಗಿದೆ ಬೆಳ್ಳಿ ರೇಟು ಅಂತ ಅಂದರೆ ಇನ್ನು ಮುಂದೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. 1 ಕೆಜಿ ನೀವು ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತಂದ್ರೆ 4.25 ಲಕ್ಷ ಕೈಲಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ ನೀವು ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತಂದ್ರೆ. ಇನ್ನು ಚಿನ್ನವನ್ನು ಅಷ್ಟೇ, ಈಗ ನೀವು 10 ಗ್ರಾಂ ಚಿನ್ನ ಪರ್ಚೇಸ್ ಮಾಡ್ಬೇಕಂತಂದ್ರೆ 2 ಲಕ್ಷನಾದ್ರೂ ಇರಬೇಕಾಗುತ್ತೆ ನಿಮ್ಮ ಜೊತೆ. ಇಲ್ಲ ಅಂತಂದ್ರೆ ಚಿನ್ನ ಪರ್ಚೇಸ್ ಮಾಡೋದು ಕೂಡ ಬಹಳ ಕಷ್ಟ ಇದೆ.